ಪದ್ಮ ಯಾಕೋ ನೋಡ್ತಾನೆ ಇದ್ದೀನಿ ಅವಾಗಿಂದನು. ನನ್ನ ದೂರ ದೂರ ನೋಡೋದು, ಬೈಕಮ್ಮದು, ಕ್ಯಾಕ್ ಸುಗಳೋದು ಹಂಗೆಲ್ಲ ಮಾಡ್ತಾ ಇದ್ದಾಳೆ ಅವ್ರ ಮನೆ ಹತ್ರ ನಿಂತ್ಕೊಂಡು. ನಾನೇನು ಹೆದ್ರಿಕೆಮಲ್ವೇ ಪದ್ಮಿ? ಓ ಬಂದು ಧೈರ್ಯ ಇದ್ರೆ ಮುಂದಕ್ಕೆ ಮಾತಾಡು. ನಾನು ಹೆದ್ರಿಕೆಮಲ್ಲ, ನಿಂತ್ಕೊಂತೀನಿ. ಅದಿಲ್ಲ ಏನು ಮಾಡ್ತೀಯ? ಬಾರೆ ಇಲ್ಲಿ ಬಂದು ಮಾತಾಡ್ಬಾರೆ ನೀನು. ಹಾಂ ಮಗಳಿಗೆ ಮದುವೆ ಆಗಿರೋದಕ್ಕೇನ ನಾನು ನಿಂಗೆ ದೂರ ದೂರ ನೋಡೋದು. ಹೋಗಿ ಆಗವಳೆ ಪೆಟ್ಟಿಗೆ ಬೀಗ ಹಾಕಿಬೇಕಾಯ್ತು ಇವಳು. ಯಾಕೆ ಬಿಟ್ಲು ಅವ್ರ ಮಗಳನ್ನ? ಇವಾಗ ನಾನು ನೋಡ್ತಾ ಇದ್ದಾಳೆ. ನಮ್ಮ ಮನೆ ತಂಗ ನಿಂತ್ಕೊಂಡು ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ನಾನು ಹೆದ್ರಿಕಂಬಲ್ಲ, ನಾನು ಯಾರಿಗೂ ಹೆದ್ರಿಕಂಬಲ್ಲ, ನಾನು ಹಿಂಗೆ ನಿಂತ್ಕೊಂತೀನಿ. ಬರ್ತಾ ಇದ್ದಾಳೆ, ಬರಲಿ ಮಾತಾಡಲಿ. ಧೈರ್ಯ ಇದ್ದಾಳು, ಬಂದು ಮುಂದೆ ಮಾತಾಡಬೇಕು. ಬರೀ ಮಂತಾಗ ನಿಂತ್ಕೊಂಡು ಕ್ಯಾಕೆ ಸುಗ್ಳ್ಕೊಂಡು ಬರೀ ಬೈಕ್ ಬಂದಂಗೆ ಬೈಕೊಂಡು ಲಿಟಿ ಪಿಟಿ ಬೈಕೊಂಡ್ರೆ ಕೇಳಲ್ಲ ನಾನು. ಪಿಟಿ ಬೈಕೊಂಬ್ತಾ ಇದ್ದಾಳೆ. ಎದ್ದಾಗಿಂದ ಕ್ಯಾಕೆ ಸುಗುದ್ಕೊಂಬ್ತಾ ಇದ್ದಾಳೆ. ಉಗುದ್ಕೊಂಬ್ಲೆ ಹೇಳು ಏನಾತೆ ಗೀತಾ? ನಾನು ನೋಡತ್ತೆ ಪದ್ಮ ಅಲ್ಲಿ ನಿಂತ್ಕೊಂಡು ಮಗಳು ಮದುವೆ ಆಗ್ಯವಳಲ್ಲ, ಅದಕ್ಕೇನೆ ಇವಳೆ ಎಲ್ಲ ಇದು ಮಾಡಿರೋದು ಅಂತ ನನ್ನ ಕಂಡ್ರೆ ಅಷ್ಟು. ಅದಕ್ಕೆ ಏನೋ ಸಿಟ್ಟ ಅವಳಿಗೆ, ಅದಕ್ಕೆ ಇನ್ನೇನು ಯಾವುದಕ್ಕೂ ಇಲ್ಲ ನೋಡು. ಕ್ಯಾಕೆ ಸುಗುದ್ಕೊಂಡು ಅಲ್ಲಿ ಬೈಕ್ ಬಂದಂಗೆ ಬೈಕೊಂಬ್ತಾ ಇದ್ದಾಳೆ. ಮೀಟರ್ ಬೇಕು ಮೀಟರ್, ನನ್ನ ಮುಂದೆ ಮಾತಾಡೋಕೆ ಬಂದು ಮೀಟರ್ ಬೇಕು ಮೀಟ್ರ್ ಬೇಕು, ಬಂದಿಲ್ಲ ಮಾತಾಡಲಿ ಅವಳು. ಮಾತಾಡ್ಕೊಂಬ್ಲೆ ಬಿಡತ್ತ ಗೊತ್ತಾಯ್ದಾಳ ಕಣೆ. ಯಾಕನ ಹಂಗೇನೆ ಒಬ್ಬ ಬರೋದು ನೋಡಿ ತಾಯಿ, ಯಾರನ್ನ ಒಯ್ಯಾಳಂಗೆ ಗೊತ್ತಾಯ್ದಾಳೆ. ನಮ್ಮ ಕೈ ಬೀಸ್ಕೊಂಡು ನಾವು ಎಡ್ಗಾಯ ರಡ್ಡಿ ಹಂಗೆ ಎಡ್ಗಾಯ ಬೀಸ್ಕೊಂಡು ಬರೋದು ನೋಡು. ಬೀಸ್ತಾಳೆ ಹಂಗೆ ಎಡ್ಗಾಯ. ಮುಂದ್ಲಾರ್ಗೆ ಯಾರಿಗಾನ ಮುಂದಕ್ಕೆ ಬರೋರಿ ತಗ್ಲಬೇಕು ಹಂಗೆ ಬೀಸ್ತಾಳೆ. ತೆಗ್ದು ಬೀಸ್ತಾಳೆ ಬಂದ್ಲು ರಡ್ಗಾಯ ಬೀಸ್ಕೊಂಡ್ರೆ ರಡ್ಡಿ. ನನ್ನ ಮಗಳನ್ನ ಕೊನೆಗೂ ಹಾಳು ಮಾಡಿಬಿಟ್ಟಲ್ಲ, ಕೊನೆಗೂ ಅವಳ ಜೀವನ ಹಾಳು ಮಾಡಿಬಿಟ್ಟೆ. ನಾನು ಸರಿಯಾಗಿ ಒಂಬಾನ ಅಂತ ಕಾತ್ಕೊಂಡಿದ್ದೆ. ಅದಕ್ಕೆ ಈಗ ನೋಡ್ಕೊಂಡು ಬಂದೆ. ಅಲ್ಲ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟಲ್ಲೇ, ಕೊನೆಗೂ ಅವಳ ಜೀವನ ಹಾಳು ಮಾಡಿಬಿಟ್ಟೆ. ಅವಳು ಬರಲಿ ಗಳೇ ಈ ಊರಾಗ ಕಾಲಿಕ್ಕಲಿ, ಅವಾಗ ಹೇಳ್ತೀನಿ ಅವಳಿಗೆ. ಥೂ ಗಳೇ, ನಾವಂತೂ ನಮ್ಮ ಮನೆ ಅಂಗ್ಳ ತೊಳ್ಸಲ್ವೇ ಅವಳನ್ನ, ಅಲ್ಲೇ ಬಿದ್ದಿರ್ಬೇಕು ಅವಳು ಏನು ಕಷ್ಟ ಬಂದ್ರು. ಹೋಗು ನೀವೇ ಊರೇನು ಕೊಂಡ್ಕೊಂಡಿದೀಯ? ನನ್ನ ಮನೆ ಬಂದು ಹೋಗ್ತಾಳೆ, ನನ್ನ ಮನೆಗೆ ನಾನು ಕರೆಸ್ತೀನಿ. ನಾನು ಇಲ್ಲೋಡು, ನನಗೆ ಕರ್ಸೋದು ಗೊತ್ತೈತೆ, ನಾನು ಕರೆಸ್ತೀನಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆನ ಹೆಂಗೆ ಕರೆಸ್ಬೇಕು ಅಂತ ಹೇಳಿ. ನಮ್ಮ ಅಣ್ಣ ಏನು ಹೇಳ್ತಿ ಅವಳು ಇನ್ಮೇಲಿಂದಾನ ನಮ್ಮ ಮನೆಗೆ ಬರ್ತಾಳೆ ಬಿಡು. ನಿನ್ನ ಮನೆಗೆ ಬರಲಿಲ್ಲ ಅಂದರೆ ಇಲ್ಲೋಡು, ನೀನಾಗಿ ನೀನು ಹೋಗಿ ಕಾಲು ಇಟ್ಕೊಂಡು ಬರ್ರಪ್ಪ ಅಂದ್ರೆ ಬರಲ್ಲ ನಮ್ಮ ಅಣ್ಣ ಅಂತ ಚಲಗಾರ. ಅವಳು ಇಷ್ಟಪಟ್ಟವಳೆ ಆಗವಳೆ. ನನ್ನ ಮೇಲೆ ಯಾಕೆ ಬಂದಿದ್ಯಾ ನೀನು? ನನ್ನ ಮಗಳನ್ನ ನೀನು ಸರಿಯಾಗಿ ಕೇಳೋಕ್ಕಾಗಿತ್ತು. ಇನ್ನೊಬ್ಬರ ಮೇಲೆ ಮಾತಾಡಿದ್ರೆ ಯಾರು ಕೇಳಲ್ಲ. ನೀನಾಯ್ತು ನಿನ್ನ ಕೆಲಸ ಆಯಿತು ಅಮ್ಮಂಗಿರು. ಇನ್ನೊಬ್ಬರು ಸುದ್ದಿ ಮಾತಾಡೋಕ್ಕೆ ಬರೋದಾಗಲಿ, ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ ಅದೆಲ್ಲ ಮಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ. ಈ ಪದ್ಮ ಅಲ್ಲ ಕಣೆ, ನಿನ್ನ ಮಗಳು ಹೋಗಿರೋದಕ್ಕೆ ಇವಳನ್ಯಾಕೆ ಬಂದೈತಿ? ಇವಳೇ ಅದಕ್ಕೆಲ್ಲ ಕಾರಣ ಇವಳೇನೆ. ನನ್ನ ಮಗಳನ್ನ ತಗ್ಲಾಕಿದ್ದು ಆ ಲೋಪಾರ್ಗೆ ಎಲ್ಲ ಹೇಳ್ಕೊಟ್ಟಿದ್ದು ಎಲ್ಲ ಇವಳೇನೆ. ಅದು ಇದು ಬುಲ್ಡೆ ಬಿಟ್ಟು ನನ್ನ ಮಗಳಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಕಳಿಸಾಳಂಬದು ಗೊತ್ತಾಳು. ಕೊನೆಗೆ ಅವಳ ಜೀವನ ಹಾಳು ಮಾಡಿದ್ಲಲ್ಲ. ನನಗೆ ಅನ್ಬಾರ್ದು ಅಂತ ಇದ್ದೆ, ಆದ್ರೆ ಮನಸ್ಸು ತಡಿಲಿಲ್ಲ. ನಾನು ಅನ್ಬೇಕು ಅಂತ ಒಂದು ನೋಡಿ ಅವಳು ಮಾತ್ರ ನಮ್ಮ ಮನೆ ಸೇರಿಸಲ್ಲ. ಥೂ ಅವಳಿಗೆ ಎಂಥ ಪರಿಸ್ಥಿತಿ ಬಂದೈತೆ ಅಂತಂದ್ರೂ ನಾವು ಹೋಗಿ ನೋಡಲ್ಲ. ನೀನು ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗಿ ನಮ್ಮ ಅಣ್ಣಯ್ಯ ರಾಣಿ ಥರ ನೋಡ್ಕೊಂತಾನೆ. ನಮ್ಮ ಅಣ್ಣ ಹೆಂಗೆ ನೋಡ್ಕೊಂತಾನೆ ಎಂಬುದು ನಿನಗೇನು ಗೊತ್ತು? ನೀನೇ ಹೋಗಿ ಕರೆದ್ರೂ ಅವ್ನು ಬರೋಲ್ಲ. ನಾನು ಅಂತ ಆಟಗಾರ ನಮ್ಮ ಅಣ್ಣಯ್ಯ. ಅವಳು ಬರಲ್ಲ, ನೀನು ಅಂದ್ಕೊಂಡಿರ್ಬೋದು ಅವಳು ಬರ್ತಾಳೆ ಅಂತ. ಅವಳು ಬರಲ್ಲ, ಯಾರು ಬರಲ್ಲ. ನಿಮ್ಮ ಮನೆ ಅಂಗಳನ ತುಳಿಯಲ್ಲ ನೋಡು. ನಾನು ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ, ನಮ್ಮ ಅಣ್ಣ ಬರಲ್ಲ ಅವನು. ನಮ್ಮ ಅಣ್ಣ ಹೆಂಗೆ ನೋಡ್ಕೊಂತಾನೆ, ನಮ್ಮ ಅಣ್ಣ ನೋಡ್ಕೊಂಬೋದಕ್ಕೆ ನಿನಗೆ ಒಟ್ಟೂರಿ ತೆತ್ಬೇಕಾರೆ ಅದಕ್ಕೆ ಒಟ್ಟೂರು ಕಂತ ಹೆಂಗೆ ಇದ್ದಾಳಪ್ಪ. ನಮ್ಮ ಮನೆಗೆ ನಿನ್ನ ಕಣ್ಣು ಮುಂದೆಲೆ ಬಂದು ಹೋಗ್ತಾಳೆ ನೋಡಿ. ನಿನ್ನ ಮನೆ ಬರಲ್ಲ ಅವಳು, ಬರಲ್ಲ. ನೀನು ಕರೆದ್ರೂ ಬರಲ್ಲ ಅವಳು. ಅಣ್ಣ ಬರಮ್ಮ ಆಗ್ಯವ್ರಿ. ಅದಕ್ಕೆ ಇವಳ ಮೇಲೆ ಬಂದರೆ ಅವಳಿಗೆ ಹೇಳ್ಬೇಕಾಯ್ತು, ನಿನ್ನ ಮಗಳಿಗೆ ಬುದ್ಧಿ ಹಿಂಗೆ ಮಾಡಬೇಡ ಕಣಮ್ಮ, ಹಿಂಗೆ ಮಾಡೋದು ಒಳ್ಳೇದಲ್ಲ ಅಂತೇಳಿ ನಿನ್ನ ಮಗಳಿಗೆ ಬುದ್ಧಿ ಹೇಳ್ಬೇಕಾ ನೀನು? ಅದು ಬಿಟ್ಬಿಟ್ಟು ಇವಳ ಮೇಲೆ ಬಂದರೆ ಅದು ಹೆಂಗೆ ಸರಿಯಾಗುತ್ತೆ ಜಗಳಕ್ಕೆ? ಅಲ್ಲ ನೀನೇ ಯೋಚನೆ ಮಾಡು. ಇವಳನ್ನಂದ್ರೆ ಅದು ಹೆಂಗೆ ಸರಿಯಾಗುತ್ತೆ? ಇವಳನ್ನ ಹಾಕೊಂಬದು ನೀನು, ಇವಳು ನಾನು ಬಾರ್ದಮ್ಮ, ನೀನು ಇವಳನ್ನ ಹಾಕೊಂತೀಯ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೋಬೇಕಣ್ಣ ಪದ್ಮ, ಒಬ್ರು ನನ್ಬಾರ್ದು. ಪದ್ಮ ಸುಮ್ಮನೆ ಬಾ ಅಂತ ಹೇಳಿಲ್ಲ, ಯಾಕೆ ಮಾತಾಡಕ್ಕೆ ಹೋಗ್ತೀಯ? ಟೆನ್ಷನ್ ತಗೋಬೇಡ ಅಂತ ಹೇಳ್ತೀನಿ ನಾನು. ಹೋಗೋದು ಆಗಿರೋ ಇದಕ್ಕೆ ಏನಕ್ಕೆ ಟೆನ್ಷನ್ ತಗೊಂಬಕ್ಕೆ ಹೋಗ್ತೀಯ? ಆಗೋಗಿರೋ ಅಂಥ ಕೆಲಸಕ್ಕೆ ನಿನ್ಗೆ ಇಲ್ಲೋಡ ತಲೆ ಕೆಟ್ಟೋಗೈತೆ. ನೀನು ಸುಮ್ಮನಿರೋ ಅಂತ ಹೇಳಿದ್ರು ನೀನು ಏನು ತಲೆ ಕೆಡಿಸ್ಕೊಂತೀಯ ಹೇಳತ್ಲಾಗೆ? ನೋಡು ಬಂದಿಲ್ಲ ನನ್ನ ಮೇಲೆ ಜಗಳ ಮಾಡ್ತಾ ಇದ್ದಾಳೆ. ಈಗ ಅವಳು ಇಷ್ಟಪಟ್ಟು ಹೋಗಿರೋದು ಅವಳು. ನಾನೇನು ಮಾಡೋದು? ನಿನ್ನ ಮಗಳು ನೀನು ಸರಿಯಾಗಿ ಇಕ್ಕಬೇಕಾಗಿತ್ತು. ಆಮೇಲೆಲ್ಲ ಅಂದ್ರೆ ಸರಿಯಾಗೋದಿಲ್ಲ. ನಮ್ಮನ ಮೇಲೆಲ್ಲ ಜಗಳಕ್ಕೆ ಬಂದು ಅದೇ ಮತ್ತೆ ಒಟ್ಟ ಅವಳು ಅನ್ನಿಸ್ಕೊಂತಾಳೆ ಅಂತ ಆಗ್ಲಲ್ಲ ಅನ್ಬಾರ್ದು ಕಣ್ ಪದ್ಮ. ಎಷ್ಟು ಅವಳು ಸದ್ರ ಸಿಕ್ಕವಳೆ ಅಂತ ಇಲ್ಲ ಕೊಂಬ್ಲಕ್ಕ. ನೀನೇನ ನಾನು ಅವಳೇ ಕಾರಣ. ಇವತ್ತು ಅವಳು ಹಿಂಗೆ ಹೋಗಿ ಹಿಂಗೆಲ್ಲ ಮಾಡ್ಕೊಂಡಾಳಂದ್ರೆ ಅವಳೇ ಕಾರಣ. ನೋಡ್ತೀನಿ ಅದು ಯೋಚ್ತೀನಿ ಇರುತ್ತೆ ಅಂತ. ಅವನು ಎಂತ ನಂಬೋದು ನನಗೆಲ್ಲ ಗೊತ್ತೈತೆ, ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ನಾನು ಇಲ್ಲೇ ಇರ್ಬೋದು, ಆದರೆ ಎಲ್ಲ ಗೊತ್ತೈತೆ ಯಾತೋ ಇಲ್ಲ ಅಂತೇಳಿ ಬರ್ಬೇಕು. ಯಮ್ಮ ನಾನು ಯಾಕನ ಹೋಗಿ ಆದ್ನಮ್ಮ ಅಂತ ಹೇಳಿ ಬರ್ಬೇಕು ನನ್ನ ಮನೆ ಬಾಗಿಲಿಗಳು. ಹಂಗಾಗುತ್ತೆ. ಹಂಗಾದ ಮಾತಾಡ್ತೀನಿ. ಅಯ್ಯೋ ಕನಸೋ ಇದು ನನಸೋ ಇದು ಕನಸು ನೀನು ಹಂಗೆ ಹೇಳ್ತಾ ಇರೋದು ಕನಸು ಕಾಣ್ಬೇಕು ನೀನು. ನಮ್ಮ ಅಣ್ಣ ಇಲ್ಲೋಡು ಮಾರಾಣಿ ನೋಡ್ಕೊಂತಾನೆ. ಅವಳಿಗೆ ಏನು ಕಡಿಮೆ ಮಾಡಿಲ್ಲ. ಅವಳನ್ನ ಹೆಂಗೆ ನೋಡ್ಕೊಂತಾನೆ ಅಂದರೆ ಹಂಗೆ ನೋಡ್ಕೊಂತಾನೆ. ನಮ್ಮ ಅಣ್ಣನ ಬಗ್ಗೆ ಏನೋ ಗೊತ್ತಿಲ್ದಲೆ ತಿಳ್ಕೊಂಡಲೇ ಮಾತಾಡ್ತಾ ಇದೆಯಾ ನೀನು.
ಹೋಗು. ಕರೆಸ್ತೀನಿ ನೋಡಿ, ನಿನ್ನ ಕಣ್ಣೆದ್ರಿಗೆ ಬಂದು ಹೋಗ್ತಾಳೆ ಚಾಲೆಂಜು. ಯಾರು ಚೆನ್ನಾಗಿರ್ತಾರೆ, ಯಾರು ಹೋಗ್ತಾರೆ, ಯಾರು ಇರ್ತಾರೆ ಅಂತ. ನೀನು ಹಿಂಗೆಲ್ಲ ಇದು ಮಾಡ್ಕೊಂಡ್ರೆ ನೀನು ಅಷ್ಟೇ. ನಿನ್ನವೆಲ್ಲ ಏನೋ ನಡೆಯಲ್ಲ ಇಲ್ಲಿ. ನನ್ನ ಮೇಲೆ ಬರಬೇಡ ನೀನು. ಪದ್ಮ, ಅಯ್ಯೋ ಎಷ್ಟು ಹೇಳಿದ್ರು ಯಾಕೆ ನೀನು ಟೆನ್ಷನ್ ತಗೊಂತೀಯ? ಮಾತಾಡಬಾರ್ದು ಅನ್ಕೊಂತೀನಪ್ಪ. ಆದರೂ ಏನು ಮಾಡಲಿ, ಅವಳು ನೋಡ್ಬಿಟ್ರೆ ಅಷ್ಟಿಷ್ಟು ಹೊಟ್ಟೆ ಉರಿಯಲ್ಲ. ಇವಳಿಂದಲೇ ಅವಳು ಹಿಂಗಾಗಿದ್ದು. ಅದಕ್ಕೆ ನನಗೆ ಇವಳಿಗೆ ಅನ್ಬೇಕು, ಸರಿಯಾಗಿ ಅನ್ಬೇಕು ಅಂತ ನಾನು ಕಾದ್ಕೊಂಡಿದ್ದೆ. ಅದಕ್ಕೆ ಅಂದೆ ಅಂಬ್ಲೇಬೇಕು ಅಂತ. ಅದಕ್ಕೆ ಅಂತ ಅಂಬ್ತಾ ಇರೋದು ನಾನು. ಅಲ್ಲ ನೋಡು, ಇಂಥ ಮಾಡೋಕ್ಕೆ ಅವಳು ಎಷ್ಟು ದಿನದಿಂದ ಕಾದ್ಕೊಂಡಿದ್ಲು ಅಂತ. ನಾನು ಆದರೆ ಎಷ್ಟೇ ತಲೆ ಕೆಡಿಸ್ಕೋಬಾರ್ದು, ಏನು ಅನ್ಕೊಂಬಕ್ಕೆ ಹೋಗ್ಬಾರ್ದು ಅಂತೇಳಿ ಹೆಂಗಲ್ಲ ಏನಲ್ಲ ಅಂದ್ಕೊಂಡ್ರು. ಆದರೆ ಅದು ಸರಿಯಾಗಲ್ಲ. ನನಗೆ ಅಂಬ್ಲೇ ಅನ್ಬೇಕು ಅಂತ ನನಗೆ ಅಷ್ಟು ಸಿಟ್ಟು ಬರುತ್ತೆ. ಅಂದೇ ಅಂತೀನಿ. ಅಲ್ಲ ನೋಡು, ಅವಳಿಗೆ ಎಷ್ಟು ಇರಬೇಡ. ಎಲ್ಲ ಇಲ್ಲದೆಲ್ಲ ಹೇಳ್ಕೊಟ್ಟು ನನ್ನ ಮಗಳಿಗೆ ತಲೆ ಕೆಡಿಸಿ ಕಳಿಸ್ಬಿಟ್ಲಲ್ಲ. ನ್ಯಾರಪ್ಪ ಮಾಡಿದ್ರಿ ಇದು ಕೆಲಸನ? ಅವಳೇ ಮತ್ತೆ ಮಾಡಿರೋದು. ಹಾಳಾಗೋಗ್ತಾಳೆ, ನನ್ನ ಕಣ್ಣೆದ್ರಿಗೆ ಹಾಳಾಗೋಗ್ತಾಳೆ ಇವಳು. ಪದ್ಮ, ಸುಮ್ಮನೆ ಬತ್ತೀಯ ನಿನ್ನ ಮನೆ ಹತ್ರ? ಬಾ ಮನೆ ಹತ್ರ ಬಾ. ಬರ್ತೀನಿ ಬಿಡಪ್ಪ, ಬರ್ತೀನಿ. ಹಾಳಾಗೋಗ. ಇವಳಂತೂ ಉದ್ಧಾರ ಆಗಲ್ಲ, ಹಾಳಾಗೋಗ್ತಾಳೆ. ನಾನು ಹಾಕಿರೋ ಶಾಪೇನು ಇವಳಿಗೆ ತೊಟ್ಟಂಗಿರಲ್ಲ. ಹೋಗೆ ನಿನ್ನಿಂದ ಏನಲ್ಲ. ಹೆಂಗೆ ಮಾತಾಡ್ತಾಳೆ ನೋಡಜ್ಜಿ. ಯಪ್ಪ ಇವಳವೆಲ್ಲ ನನ್ನ ಹತ್ರ ನಡೆಯಲ್ಲ. ಇವಳು ಮಾತಾಡ್ಕೊಂಬದು ಅಷ್ಟೇ. ಸರಿಯಾಗಿ ಅಂದಿದೆಯಲ್ಲ, ಸುಮ್ಮನಿರಮ್ಮ. ಯಾಕೆ ನೋಡಮ್ಮ, ಅವಳ ಮಗಳನ್ನ ಅವಳು ಇಕ್ಕೋಬೇಕು. ಹೋಗಿ ಹೇಳ್ತೀನಿ ಅವಳಿಗೆ. ಹೋಗ್ಬೇಡ್ರಿ ಎಂಥದ್ದೇ ಕಷ್ಟ ಬಂದ್ರು ಅಂತ. ನಡಿ ಹೋಗ್ತೀನಿ. ಹಂಗೆ ಇವತ್ತು ನಮ್ಮ ಅಣ್ಣನ ಮಾತಾಡಿಸ್ಕೊಂಡು, ಅವ್ರ ಮದುವೆ ಆದಾಗಿಂದ ಹೋಗಿಲ್ಲ. ಅದಕ್ಕೆ ಹೋಗಿ ಮಾತಾಡಿಸ್ಕೊಂಡು ರಾತ್ರಿಯಿಂದಲೂ ಫೋನ್ ಮಾಡ್ತಾಯಿದ್ರು. ಚೆನ್ನಾಗಿದೆಯಾ, ಏನು ಮಾಡ್ತಿದ್ಯಾ, ಏನು ಅಂತ ಮಾತಾಡ್ಸಿದ್ದಾಳೆ. ನೆನ್ನೆ ಹೋದಾಗಿಂದ ನಾನು ಹೋಗಿಲ್ಲ. ಅದಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಊರಿಗೆ. ಅವ್ರ ಮದುವೆ ಆಗ್ಯವರಲ್ಲ, ಅದಕ್ಕೆ ಹೋಗಿ ಮಾತಾಡಿಸ್ಕೊಂಡು ಅವಳಿಗೆಲ್ಲ ಹೇಳಿ ಅವಳೊಂದಿನ ಇವಳು ಕಣ್ಣೆದ್ರಿಗೆ ಕರೆಸ್ತೀನಿ ನೋಡು. ಇಲ್ಲಿಗೆ ನಮ್ಮನೆಗೆ ಬಂದು ಹೋಗ್ಲಿ. ಒಟ್ಟು ಹುರ್ಕೋಬೇಕು. ಯಾಕೆ ಇಲ್ಲಿಗೆ ಬರ್ತಾ ಹೋಗ್ತಾಳಲ್ಲಪ್ಪ, ಊರಕ್ಕೆ ಬರಲ್ಲ ಅವಳು. ನಾನು ಕರೀಲಿಲ್ಲ ಅಂದರೆ ಅಂತ ತಿಳ್ಕೊಬಿಟ್ಟವಳು. ನಮ್ಮನೆ ಐತೆ, ನಾವು ಕರ್ದು ಕಳಿಸ್ತೀವಿ. ನಮಗೆ ಗೊತ್ತೈತೆ. ನಮ್ಮ ಅಣ್ಣ ಏನು ನಮ್ಮ ಅದಕ್ಕೇನು ಕರ್ಕೊಬತ್ತೀನಿಲ್ಲ. ನಮ್ಮ ಅಣ್ಣಗೆ ಬರೋಕ್ಕಾಗಲಿಲ್ಲ ಅಂದ್ರೆ ಅವಳನ್ನಾದ್ರೂ ಕರ್ಕೊಂಬತ್ತೀನಿ ನೋಡು. ಇವಳು ಕಣ್ಣೆದ್ರಿಗೆ ಏನೋ ತಿಳ್ಕೊಬಿಟ್ಟವಳು. ನಾಳೆನೇ ಕರ್ಕೊಬತ್ತೀನಿ ನೋಡೋಣ. ಅದಿಲ್ಲಿ ನಮ್ಮ ಅಣ್ಣೆ ಬರಲಿಲ್ಲ ಅಂತಂದ್ರೆ ಅವಳನ್ನೇ ಆದರೂ ಕರ್ಕೊಬತ್ತೀನಿ. ಇಬ್ಬರೂ ಕರ್ಕೊಂಬತ್ತೀನಿ. ಅದೇನು ಮಾಡ್ಬೇಕು ಅದನ್ನು ಮಾಡಿ ತೋರಿಸ್ತೀನಿ ನೋಡು. ಏನೋ ತಿಳ್ಕೊಬಿಟ್ಟವ್ರು ಇವರೆಲ್ಲನ. ಅವಳ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡವ್ರಿ ಪಾಪ. ಹೆಂಗೆ ಅವಳು ಹೋಗಿ ಮದುವೆ ಹೋಗಿ ನೆಮ್ಮದಿಯಾಗಿದ್ದಾಳೆ. ಯಮ್ಮನ ಕಾಟ ತಡೆಯೋದಾಗ್ದಿಲ್ಲದಕ್ಕೆ ಮನೆ ಬಿಟ್ಟು ಹೋದ್ಲು. ಅಯ್ಯಪ್ಪ ನಮ್ಮಮ್ಮ ಒಳ್ಳೆಯಳಲ್ಲ ಅಂತ. ಮತ್ತೆ ಹೇಳು. ಅಲ್ಲ, ಇದು ಸಣ್ಣ ಹುಡುಗಿನೂ ಅದು ಅವ್ನ ನಾವು ಮದುವೆ ಆಗ್ತೀನಿ, ಅದೇ ಅವಳು ಭೂಮಿ ಮಗನ್ನ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿತ್ತಂತೆ. ಅದು ಹಂಗೆ ಆಗಿಲ್ಲ. ಅದು ಹಂಗೇನೆ. ಇವ್ರು ಯಾರಿದಾವಲ್ಲಿ ಹೇಳು. ಇವರು ಪದ್ಮ ಒಳ್ಳೆಯಳಲ್ಲ. ನಮ್ಮ ಮಕ್ಳೆಲ್ದಂಗೆ ಕೇಳ್ಕೊಂಡು ಸುಮ್ಮನೆ ಅದು ಯಾರನ್ನ ಇಷ್ಟಪಡ್ತಾರೆ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕಾ? ಇವಾಗ ಅದಕ್ಕೆ ಹೋಗಿದ್ಲಂತೆ ಹೆಣ್ಣು ಕೇಳೋಕ್ಕೆ. ಇವಳ್ದಂತೆ ಹಿಂಗಂತ ತಿರ್ಗಿ ಆಮೇಲೆ ಇವಳು ಒಳಗಿಡಾಗ ಹೋದ್ರೆ ಎಲ್ಲ ಸಮತ ಇವಳು ಕೇಳೋಕೆ ಹೋಯ್ದ್ಲಂತೆ. ನಾಳೆ ಮದುವೆ ಆಗಿರೋದು ನೋಡಿ ಅವಳು ಸಾಕಾದಂಗೆ ಆಗ್ಬಿಡ್ತೈತಿ. ಮದುವೆ ಆಗಿರೋದು ನೋಡಿ ಅದೇ ಮತ್ತೆ. ಅವಳು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ಇಷ್ಟೊಂದು ಜಂಬ ಇದ್ರೆ ಏನಂತೆ? ಐತೆ ಅನ್ಬೇಡ. ಈ ಪದ್ಮನಿಗೆ ಜಂಬ ಅಷ್ಟಿಷ್ಟಿಲ್ಲ. ನಾನೇ ಇಳಿಸ್ತೀನಿ ಇವಳಿಗೆ ಈ ಜಂಬನ. ನಾನೇ ಇಳಿಸ್ತೀನಿ. ಬೇರೆ ಯಾರು ಇಳಿಸಲ್ಲ, ನಾನೇ ಇಳಿಸ್ತೀನಿ ನೋಡು. ನನ್ನ ಸುದ್ದಿಗೆ ಬರ್ತಾಳೆ. ಅವ್ಳ ಮಗಳನ್ನ ಅವಳು ನ್ಯಾಯಾಗಿ ಇಟ್ಕೋಬೇಕಾಗಿತ್ತು. ನನ್ನ ಯಾಕೆ ಅನ್ಬೇಕು ನೋಡು. ಕರೆಸ್ತೀನಿ. ಎಷ್ಟು ಹುರ್ಕೋಬೇಕಂದ್ರೆ ಅಷ್ಟು ಹುರ್ಕೋಬೇಕು ಅವಳು. ಪದ್ಮ ನನ್ನ ಮೇಲೆ ಜಗಳಕ್ಕೆ ಬಂದವಳು. ಅಂತೂ ಇಂತ ನನ್ನ ಮಗಳ ಜೀವನ ಹಾಳು ಮಾಡಿದೆ ನೀನು ಅಂತೇಳಿ ನಾನು ತಲೆ ಕೆಡಿಸ್ಕೊಂಬಲ್ಲ. ಈ ಥರಕ್ಕೆಲ್ಲ ನಾನೇನು ಹಾಳು ಮಾಡೋಕ್ಕೆ ಹೋಗಿಲ್ಲ. ನಾನೇನು ಹೇಳೋಕ್ಕೆ ಹೋಗಿಲ್ಲ. ನಾನೇನು ಅಂಬಕ್ಕೆ ಹೋಗಿಲ್ಲ. ಅವಳು ಅಂದ್ಕೊಂಡಿರೋದು ಅಷ್ಟೇ ಅದೆಲ್ಲನೂ. ನನ್ನ ಜೀವನ ಹಾಳು ಮಾಡಿದ್ರು ಅಂತ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.